ಅಂಬೇಡ್ಕರ್ ಜಗಜೀವನ್ ರಾಮ್ ಜಯಂತಿ ಆಚರಣೆ, ಸೇವಾ ಮನೋಭಾವ ಬೆಳೆಸಿಕೊಳ್ಳಲು ಕರೆ. ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಂತ ಕೋಲಮ್ಮನಹಳ್ಳಿ ಗ್ರಾಮದಲ್ಲಿ ಶನಿವಾರ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಹಾಗೂ ಬಾಬು ಜಗಜೀವನ್ ರಾಮ್ ಅವರ 119ನೇ ಜಯಂತಿ ಕಾರ್ಯಕ್ರಮವನ್ನು ಭಕ್ತಿಭಾವದಿಂದ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಬಿ.ಆರ್. ಅಂಬೇಡ್ಕರ್ ಸಂಘ ರಿ ಮತ್ತು ಶ್ರೀ ಶಿವಶರಣ ಮಾದಾರ ಚೆನ್ನಯ್ಯ ಸೇವಾ ಸಮಿತಿ ಗುಂತಕೋಲಮ್ಮನಹಳ್ಳಿ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ನಿವೃತ್ತ ಕೆಎಸ್ ಅಧಿಕಾರಿ ಹಾಗೂ ಮೊಳಕಾಲ್ಮೂರು ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಎನ್. ರಘುಮೂರ್ತಿ ಮಾತನಾಡಿ, ಶೋಷಿತ ಸಮುದಾಯದವರು ಅಂಬೇಡ್ಕರ್ ಹಾಗೂ ಜಗಜೀವನ್ ರಾಮ್ ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು. ಸಮುದಾಯದಲ್ಲಿ ಸಂಕಷ್ಟದಲ್ಲಿರುವವರ ನೆರವಿಗೆ ನಿಂತು ನಿಸ್ವಾರ್ಥ ಸೇವೆ ಮೂಲಕ ಸಮಾಜದ ಅಭಿವೃದ್ಧಿಗೆ ಕೈಜೋಡಿಸಬೇಕು ಎಂದು ಅವರು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಅನಿತಮ್ಮ, ಜಿ. ಎಂ. ಜಯಣ್ಣ, ಪಟೇಲ್ ಗುಂಡಪ್ಪ, ಸಿದ್ದಲಿಂಗಮ್ಮ ಗುಂಡಯ್ಯ, ಮಂಜಮ್ಮ ದುರುಗೇಶ್ ಉಪಸ್ಥಿತರಿದ್ದರು. ಜೊತೆಗೆ ಮುಖಂಡರಾದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಎಸ್. ಚಂದ್ರಣ್ಣ, ಮೀಸೆ ಓಬಯ್ಯ, ಜಿ. ಎಂ. ಜಯಣ್ಣ, ಉಪನ್ಯಾಸಕರಾದ ಎಸ್. ತಿಪ್ಪೇಸ್ವಾಮಿ, ಮಾಜಿ ಸದಸ್ಯ ಎನ್. ತಿಪ್ಪೇಸ್ವಾಮಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಕೆಲವೊಂದು ವ್ಯಕ್ತಿಗಳ ಉಸಿರು ನಿಂತರೂ ಅವರ ಹೆಸರು ನಿರಂತರವಾಗಿರುತ್ತೆ. ಕೆಲವು ಜನ ವ್ಯಕ್ತಿಗಳ ಉಸಿರು ನಿಂತ ಮೇಲೆ ಅವರ ಹೆಸರೇ ಇರೋದಿಲ್ಲ. ಹಾಗಾಗಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು 1956ರಲ್ಲಿ ದೈವಾಧೀನರಾದರೂ ಕೂಡ ಇನ್ನು ಸಾವಿರ ವರ್ಷ ಈ ಭೂಮಿನಲ್ಲಿ ಅವರ ಹೆಸರು ನಿರಂತರವಾಗಿ ಇರುತ್ತೆ. ಹಾಗೂ ಪ್ರತಿಯೊಂದು ಆಯಾಮಗಳಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಈಗಲೂ ಕೂಡ ಬದುಕಿದ್ದಾರೆ. ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ, ನ್ಯಾಯಾಲಯದ ಕಲಾಪಗಳಲ್ಲಿ, ಶಾಲೆಯಲ್ಲಿ ಮಾಡುವಂತಹ ಪ್ರವಚನಗಳಲ್ಲಿ ಎಲ್ಲದರಲ್ಲೂ ಕೂಡ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಇನ್ನೂ ಕೂಡ ಜೀವಂತವಾಗಿದ್ದಾರೆ. ಯಾವ ವ್ಯಕ್ತಿ ಸಮಾಜಕ್ಕೋಸ್ಕರ ತಮ್ಮ ಇಡೀ ಜೀವಮಾನವನ್ನ ಸಮರ್ಪಣೆಗೊಳಿಸಿರ್ತಾರೆ, ಅವರು ಸತ್ತ ಮೇಲೂ ಕೂಡ ಬದುಕಿರ್ತಾರೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ದೈವಾಧೀನರಾದರೂ ಕೂಡ ಇನ್ನೂ ಬದುಕಿದ್ದಾರೆ. ಯಾಕೆ ಅಂದ್ರೆ ಅವರು ಸಮಾಜಕ್ಕೋಸ್ಕರ ಬದುಕಿದ್ದಂಥವ್ರು. ಯಾರು ಸಮಾಜಕ್ಕೋಸ್ಕರ ಬದುಕಲ್ಲ ಅವರು ಸತ್ತ ಮೇಲೆ ಜನ ಮರ್ತೋಗ್ತಾರೆ. ಹಾಗಾಗಿ ನಮಗೆ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಈ ಒಂದು ನಮ್ಮ ಭಾರತ ದೇಶದ ಜ್ಯೋತಿ ಇದ್ದಂಗೆ. ಆ ಜ್ಯೋತಿ ನಿರಂತರವಾಗಿ ಇನ್ನೂ 1000 ವರ್ಷ ಉರಿಬೇಕು, 1000 ವರ್ಷ ಉರಿತಾ ಇರುತ್ತೆ. ಯಾಕೆಂತ ಹೇಳಿದ್ರೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು 1891ರಲ್ಲಿ ಜನ್ಮ ತಾಳಿ, ಒಂದು ನಿಮ್ನ ವರ್ಗದಲ್ಲಿ ಜನ್ಮ ತಾಳಿ, ಅವರು ಏನೋ ಸೈನಿಕ ಕುಟುಂಬದಲ್ಲಿ ಹುಟ್ಟಿ, ಅತ್ಯಂತ ಸುಸಂಸ್ಕೃತ ಕುಟುಂಬದಲ್ಲಿ ಹುಟ್ಟಿ, ಬಾಲ್ಯ ಜೀವನದಲ್ಲೇ ಅವರು ರಾಮಾಯಣ ಮಹಾಕಾವ್ಯವನ್ನ ಮತ್ತೆ ಭಗವದ್ಗೀತೆಯನ್ನ ನಿರಂತರವಾಗಿ ನಿರ್ಘಳವಾಗಿ ಅವರ ತಂದೆ ತಾಯಿ ಅವರಿಗೆ ಹೇಳ್ಕೊಟ್ಟ ಆ ಒಂದು ಅಂಶಗಳನ್ನ ಇಟ್ಕೊಂಡು ಅವ್ರ ಬಾಲ್ಯದಲ್ಲಿ ಬೆಳೆದಂತವ್ರು. ನೀವೆಲ್ಲ ಕೂಡ ನಾವೆಲ್ಲ ಚರಿತ್ರೆನಲ್ಲಿ ಓದಿದೀವಿ, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಓದಿದೀವಿ, ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯಲ್ಲಿ ನಾವೆಲ್ಲರೂ ಕೂಡ ಓದಿದೀವಿ. ನಾವ್ಯಾರು ಕೂಡ ಬಾಲ್ಯದಲ್ಲಿ ಅವರು ಅನುಭವಿಸಿರುವಂತಹ ಅಸ್ಪೃಶ್ಯತೆ, ಅವರು ಅನುಭವಿಸಿರುವಂತಹ ಅವಮಾನಗಳು, ಆಮೇಲೆ ಅವ್ರನ್ನ ಸಮಾಜ ನಡೆಸ್ಕೊಂಡಿರುವಂತಹ ರೀತಿನಲ್ಲಿ ನಾವ್ಯಾರೋ ಇದ್ದಿದ್ರೆ ನಾವ್ಯಾರೋ ಶಾಲೆಗೆ ಹೋಗ್ತಿರ್ಲಿಲ್ಲ. ಅದನ್ನು ಮೀರಿ 64 ಸ್ನಾತಕೋತ್ತರ ಪದವಿಗಳನ್ನ ಈ ದೇಶದಲ್ಲಿ ತಗೊಂಡಿರೋ ಅಂತ ವ್ಯಕ್ತಿ ಯಾರು ಇದ್ರೆ ಅದು ಅಂಬೇಡ್ಕರ್ ಒಬ್ಬರೇ ಒಬ್ರು. ಡಾಕ್ಟರ್ ಅಂಬೇಡ್ಕರ್ ಅವರು ಆ ಜನಾಂಗದಲ್ಲಿ ದೇಶದಲ್ಲೇ ಮೆಟ್ರಿಕ್ಯುಲೇಷನ್ ಪಾಸ್ ಮಾಡಿದ್ದಾರೆ ಅಂತಂದ್ರೆ ಅವ್ರು ಒಬ್ಬರೇ ಅವತ್ತಿನ ದಿನದಲ್ಲಿ. ಪೆಂಡ್ಸೆ ಅಂಬೇಡ್ಕರ್ ಅನ್ನ ಮಹಾನೀಯರು, ಅವರಿಗೆ ನಾವು ಇವತ್ತು ಈ ಗಿಡಕ್ಕೆ ನೀರು ಎರೆದ್ವಲ್ಲ ಹಾಗೆ ಅಂಬೇಡ್ಕರ್ ಅವರಿಗೆ ಆ ಎಲ್ಲ ವಿಚಾರಧಾರೆಗಳನ್ನ, ಅವರಿಗೆ ಧೈರ್ಯವನ್ನ ದಾರೆ ಎರೆದಂತರು ಪೆಂಡ್ಸೆ ಅಂಬೇಡ್ಕರ್ ಅವರು. ಒಂದು ಕಾರ್ಯಕ್ರಮದಲ್ಲಿ ಮೆಟ್ರಿಕ್ಯುಲೇಷನ್ ಪಾಸ್ ಆದ್ಮೇಲೆ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇರುತ್ತೆ. ಆ ಸನ್ಮಾನ ಕಾರ್ಯಕ್ರಮದಲ್ಲಿ ಪೆಂಡ್ಸೆ ಅಂಬೇಡ್ಕರ್ ಅವರು ಗೌತಮ ಬುದ್ಧನ ಬುಕ್ ಅನ್ನ ಅವರು ಬಳುವಳಿಯಾಗಿ ಕೊಡ್ತಾರೆ. ಮುಂದಿನ ದಿನಗಳಲ್ಲಿ ಅವರು ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡ್ತಾರೆ ಎಂದೇ ಅದಕ್ಕೆ ಪರಿವರ್ತನೆಯಾಗಿದ್ದು ಗೌತಮ ಬುದ್ಧನ ಜೀವನ ಚರಿತ್ರೆ, ಅವರ
ದೇಹವನ್ನ ಆವರಿಸಿರುತ್ತೆ. ಗೌತಮ ಬುದ್ಧನ ಜೀವನ ಚರಿತ್ರೆ, ಗೌತಮ ಬುದ್ಧನ ಆದರ್ಶಗಳು. ಮೆಟ್ರಿಕ್ಯುಲೇಷನ್ ಪಾಸ್ ಆದ್ಮೇಲೆ ಅವರು ಎಲಿಫೆನ್ಸ್ ಕಾಲೇಜಲ್ಲಿ ಅವರು PU ಡಿಗ್ರಿ ಮುಗಿಸ್ತಾರೆ. ನಿಮಗೆಲ್ಲ ಗೊತ್ತೇ ಇದೆ ಅವತ್ತಿನ ಬಡತನ, ಅವತ್ತಿನ ಆ ಒಂದು ಸಾಮಾಜಿಕ ವ್ಯವಸ್ಥೆ, ಆ ಸಾಮಾಜಿಕ ಕಟ್ಟುಪಾಡುಗಳು ಇವೆಲ್ಲವೂ ಯಾಕೆ ಇಷ್ಟೊಂದು ಘೋರವಾಗಿ ನನ್ನನ್ನು ನಡೆಸ್ಕೊಂತಿದೆ ಅಂತಂತೇಳಿ ಅವರು ಒಂದು ದಿವಸ ಕಣ್ಣೀರು ಹಾಕಿಲ್ಲ. ಆದ್ರೆ ಮನಸ್ಸಲ್ಲಿ ಅವರು ಯಾರೂ ಕೂಡ ಅನುಭವಿಸಿದಂತ ನೋವನ್ನ ಆ ದಿನಗಳಲ್ಲಿ ಅನುಭವಿಸ್ತಾರೆ. ಅದ್ರ ನಂತರದಲ್ಲಿ ಅವರು ಬರೋಡ ಮಹಾರಾಜರ ಶಿಷ್ಯ ವೇತನ ಪಡೆದು ಹಾಗೆಯೇ ನಮ್ಮ ಊರಿನ